टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದ ಲಾರಿ ಚಾಲಕ ಸೆರೆಯಾಗಿದ್ದಾನೆ. ಲಾರಿ ಚಾಲಕ ಮಧುಕರ ಕೊಂಡಿರಾಮ ಸೋಮವಂಶನನ್ನ ಕಿತ್ತೂರು ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ತಕ್ರಾವಾಡಿ ನಿವಾಸಿಯಾದ ಈತ ಜನವರಿ 14ರಂದು ಅಂಬಡಗಟ್ಟಿ ಬಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಲಾರಿ ಗುದ್ದಿತ್ತು, ಬಳಿಕ ಎಸ್ಕೇಪ್ ಆಗಿದ್ದ. ಧಾರವಾಡದ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿನಯ್ ಕುಲಕರ್ಣಿ, ಚಂದ್ರಶೇಖರ ಇಂಡಿ ಜಾಮೀನು ರದ್ದತಿಗೆ ಅರ್ಜಿ ಸಲ್ಲಿಸಲಾಗಿದೆ. ಸಾಕ್ಷಿಗಳಿಗೆ 1 ಲಕ್ಷ ರೂಪಾಯಿ ಹಣದ ಆಮಿಷ ಒಡ್ಡಿರೋದ್ರಿಂದಾಗಿ ಜಾಮೀನು ರದ್ದತಿಗೆ ಸಿಬಿಐ ಮನವಿ ಮಾಡಿದೆ. ಈ ಸಂಬಂಧ ಸಂಗ್ರಹಿಸಿದ ಸಾಕ್ಷಿ ಪರಿಗಣಿಸುವುದಕ್ಕೆ ಎಸ್ಪಿಪಿ ಗಂಗಾಧರ ಶೆಟ್ಟಿ ಮನವಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿರುವ ಜಾಮೀನನ್ನ ಸೆಷನ್ಸ್ ಕೋರ್ಟ್ ರದ್ದುಪಡಿಸಬಹುದೇ? ಅರ್ಜಿ ವಿಚಾರಣೆ ಯೋಗ್ಯವೇ ಎಂಬ ಬಗ್ಗೆ ವಾದ ಮಂಡಿಸುವುದಕ್ಕೆ ಕೋರ್ಟ್ ಸೂಚನೆ ನೀಡಿದೆ. ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದೂಡಿದೆ. ಕೆಆರ್ ನಗರ ಮಹಿಳೆಯರ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣ ರದ್ದು ಕೋರಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ದೋಷಾರೋಪ ಪಟ್ಟಿ ಸಲ್ಲಿಸುವುದಕ್ಕೆ ಎಸ್ಐಟಿ ಪೊಲೀಸ್ ಠಾಣೆಯಲ್ಲ ಅಂತ ಪ್ರಜ್ವಲ್ ಪರ ವಕೀಲರು ಮನವಿ ಮಾಡಿದ್ದಾರೆ. ಈ ಹಂತದಲ್ಲಿ ಮಧ್ಯಂತರ ಆದೇಶ ನೀಡುವುದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಬೆಂಗಳೂರಿನಲ್ಲಿ ನಕಲಿ ಬ್ರಾಂಡೆಡ್ ಶರ್ಟ್ಸ್ ಸೀಸ್ ಮಾಡಲಾಗಿದೆ. 50 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಬ್ರಾಂಡೆಡ್ ಶರ್ಟ್ಸ್ ಜಪ್ತಿ ಮಾಡಲಾಗಿದೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ತೋಟದ ಗುಟ್ಟದ ಹಳ್ಳಿಯಲ್ಲಿ ದಾಳಿ ಮಾಡಿದ ಪೊಲೀಸರು ನಕಲಿ ಬ್ರಾಂಡೆಡ್ ಶರ್ಟ್ಸ್ ಜಪ್ತಿ ಮಾಡಿ 3ರನ್ನ ಬಂಧಿಸಿದ್ದಾರೆ. ಅನ್ವೇಷ್ ಐಪಿಆರ್ ಸರ್ವಿಸ್ ಕಂಪನಿ ದೂರಿನ ಅನ್ವಯ ದಾಳಿ ಮಾಡಿದ್ದು, ನಕಲಿ ಬ್ರಾಂಡೆಡ್ ಲೇಬಲ್ ಹಾಕಿ ಬೇರೆ ಬೇರೆ ಕಡೆ ರಫ್ತು ಮಾಡಲಾಗ್ತಾ ಇತ್ತು. ತಂಗಿ ಮದುವೆಗೆ ಹಣಕ್ಕಾಗಿ ಹನಿ ಟ್ರ್ಯಾಪ್ ಮಾಡಿದ್ದ ಅಕ್ಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಣಕ್ಕೆ ಪೀಡಿಸ್ತಾ ಇದ್ದರಿಂದ ಅಕ್ಬರ್ ಸಿದ್ದಿಕ್ ಆತ್ಮಹತ್ಯೆಗೆ ಯತ್ನಿಸಿದ್ದ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಬೆಂಗ್ರಯ್ಯ ಮಿನಾಜ್ ಸೇರಿ 3ರ ವಿರುದ್ಧ ದೂರು ನೀಡಲಾಗಿದೆ.